ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೇಕು. ಒಳಕ್ಕ ಗಿಳಕ್ಕ ಅಂದಿದ್ಯ ಅಂದ್ರೆ ಒಳಗೇನ್ ಬೇಡ, ಆಚೆನೆ ಮಾಡೋಣ. ಮ್ಯಾಟ್ರು ಸೀರಿಯಸ್, ಕಾಮಿಡಿ ಮಾಡ್ಕೊಡ್ದು. ಹಲೋ ಪಂಚಾಯತಿ ಸೆಕ್ರೆಟರಿ, ಯು ಆರ್ ನಾಟ್ ಸೆಕ್ಯೂರಿಟಿ. ಜಾಸ್ತಿ ಬುಗ್ಗಕ್ ಹೋಗ್ಬೇಡಪ್ಪ, ಹಿಂದ್ಗಡೆ ಇರೋ ಜನ ಸರಿಗಿರಲ್ಲ. ಅರ್ಧ ಲೀಟರ್ ಹಳ್ಳೆಣ್ಣೆ ಕೈಯಾಗೆ ಹಿಡ್ಕೊಂಡಿರ್ತಾರ, ಆಮೇಲೆ ಮೈ ಕೈ ನೋವು ಬರ್ತದ. ಚಿಕ್ಕ ಮುಚ್ಕೊಂಡಿರಕ್ ಏನ ತಗಂತೀಯ? ಕ್ವಾರ್ಟರ್ ಎಣ್ಣೆ ಲೀಟರ್ ನೀರು ನಂಚ್ಕೊಳಕ್ ಹೇಳಿ ಚಕ್ಲಿ ಕೊಟ್ಬಿಡು ಸಾಕು. ಫಸ್ಟ್ ನಿಲ್ಲಿ ಬಾರ. ನಾನು ನಿಲ್ಲಕ್ಕೆ ಅಪ್ಪ ಬಂದಿರೋದು, ನೀನ್ ಡ್ಯಾನ್ಸ್ ಮಾಡಕ್ ಬಂದೆ. ಡ್ಯಾನ್ಸ್ ನಾನು ದಿಗಿಲ್ ಬಿದ್ದು ಸಾಯ್ತಾ ಇರೋದು. ಅದೇನ್ ದಿಗಿಲ್ ಬಿದ್ದು ಸಾಯ್ತೀಯ ಸಮಯ? ದಿಗಿಲ್ ಬಿಟ್ಟು ಕುಡ್ದಾಳಮ್ಮ. ಏನಮ್ಮಯ್ಯವ ಅಡುಗೆಗಳು ಹೆಂಗ್ ಅಡುಗೆಗಳಾಕೊಂಡೆ ನನ್ನ ಬೀದಾಗ ಡ್ಯಾನ್ಸ್ ಮಾಡ್ಲಾ? ಅಲ್ಲ, ಕುಡ್ದು ಇರೋ ಮರ್ಯಾದನೆಲ್ಲ ಹರಾಜಿಕ್ಬಿಟ್ಟು ಬಂದಿದ್ದೆ. ಎಲೆಕ್ಷನ್ ಗೆದ್ದು ಹೋಗಿರೋ ಮರ್ಯಾದನೆ ವಾಪಸ್ ತಕ್ಕಂಬ. ಇಂದ ತಕ್ಕ. ಏ ಅಮ್ಮಯ್ಯ, ಈ ಒಡವೆಗಳನ್ನ ಬೆವರು ಸುರಿಸಿ ಕಷ್ಟ ಬಿದ್ದು ಸಂಪಾದನೆ ಮಾಡಿದೀನಿ. ಈ ಒಡವೆಗಳನ್ನ ಮಾರಿ ಹಾಕಕ್ ನನ್ ಮನ್ಸು ಹೋಗ್ತಾ ಇಲ್ಲ. ಎಲ್ಲಿರೋ ಮಕ್ಕಿತ್ತಿರುವ ಮದ್ವೆಗ ಒಡವೆಗಳು ನಿಮ್ಮ ಅಪ್ಪನೇನ ಮಾಡಿಸ್ಕೊಟ್ಬಿಟ್ನು. ಅವನ್ನೆಲ್ಲ ಕುದ್ವಿಕ್ಕೆ ಕುಡ್ದು ಉಚ್ಚಟ್ಟಿಲ್ಲ, ಆಮೇಲೆ ಬಿಡ್ಸ್ಕೊಟ್ಟವ್ರು ಯಾರ ಅದನ್ನೆಲ್ಲಾನು? ನಮ್ಮ ಅಪ್ಪನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕ. ಸರಿ. ಏ ಅಪ್ಪ ಹರ್ಷ, ಬ್ಯಾಂಕ್ ಹತ್ರಕ್ಕೆ ಹೋಗಿ ಬರೋಣ ನಡ. ರಾಮಯ್ಯ ನೀವೆಲ್ಲ ಹೋಗ್ಯಾ ಊರಾಗ ಓಟುಗಳು ಕೇಳ್ರಿ. ಸರಿ ನಡ್ರಿ ಹೋಗೋಣ. ನಾವು ಈ ಸತಿ ನೋಡ್ತಾ ಇದ್ರೆ ವಾತಾವರಣ ಏನೋ ಹೆಚ್ಚು ಕಡಿಮೆ ಆಗತ್ತರ ಇದೆ. ತಪ್ಪಿ ತಪ್ಪಿ ಗ್ರಾಚಾರ ಕೆಟ್ಟು ಆ ಕುಡುಕ್ ನನ್ನ ಮಗನ ಮೇಲೆ ಏನಾದ್ರೂ ನಾವು ಸೋತ್ ಬಿಟ್ರೆ ಈ ಊರಲ್ಲಿ ಮುಖ ಎತ್ಕೊಂಡು ನಾವು ತಿರ್ಗಾಡಕ್ ಆಗುತ್ತೇನಣ್ಣ? ಅಡ್ಬಾಯಿ ಮುನ್ಸ್ವಾಮಿ, ಹೇಳಕ್ ಹೋದ್ರು ಅಡ್ಡ ಬರೋ ನನ್ ಮಗ ನೀನು. ಕುಡುಕ್ ನನ್ ಮಗ ನಮ್ಮ ಅಣ್ಣನ ಮೇಲೆ ಗೆದ್ದು ಬಿಟ್ಟಾನ. ಕುಡ್ದು ಬಿಟ್ರೆ ನೆಟ್ಟಗ್ ನಿಂತ್ಕೊಳಕ್ಕೆ ಆಗಲ್ಲ ಅಂತದ್ರಾಗ ನನ್ನ ಮ್ಯಾಗ ನಿಂತು. ಅಯ್ಯೋ, ನನಗೆ ಈ ಹೆಣ್ಣು ಮಕ್ಕಳು ಬಾದಿಕ್ಕಳೋದು ಅಂದ್ರೆ ಆಗೋದೇ ಇಲ್ಲ. ಇವ್ರ ಕಷ್ಟ ನೋಡಿದ್ರೆ ನನಗ್ ಸಹಿಸಕ್ಕಾಗಲ್ಲಪ್ಪ. ಹಲೋ ಮಿಸ್ಟರ್ ಮಾಜಿ ಮೆಂಬರ್ ಕಮ್ ಮಾಜಿ ಚೇರ್ಮನ್. ಓಟ್ ಕೇಳಕ್ ಬಂದ, ಓಟ್ ಕೇಳ್ಕೊಂಡ್ ಟಿಕಾ ಮುಚ್ಕೊಂಡ್ ಓದ್ತಾ ಇರ್ಬೇಕು. ಅದು ಬಿಟ್ಟು ನನ್ನ ಮನೆ ಭಾಗ್ಯಲಕ್ಷ್ಮಿ ತಂಟಿಕೇನಾರ ಬಂದ್ರೆ ಬೂಟ್ ಕಾಲಾಗ ಆನ್ಸರ್ ಕೊಡ್ಬೇಕಾಗ್ತದೆ. ಇಟ್ಕೊಬಮ್ಮ. ಏಯ್ ಸರಿಯಾಗಿ ಫೋಟೋ ತಕೊಳ ಅಣ್ಣ. ಲೋಕಲ್ ಪೇಪರ್ ಎಲ್ಲ ನಿಂದೆ ಫ್ರಂಟ್ ಪೇಜ್ ಅಲ್ಲಿ ಫೋಟೋ ಇರ್ಬೇಕಣ್ಣ. ಅಷ್ಟ್ ಚೆನ್ನಾಗಿ ಫೋಟೋ ಹಾಕ್ಸಣ. ಏನಪ್ಪಾ ಪಟೇಲ, ಹೆಂಗ್ಸ್ಗಳನ್ನ ಹಾಕೊಂಡು ಏನ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ಯಾ? ಏಯ್ ಲೇ ಕುಡ್ಕ, ಕುಡ್ದು ನಿನ್ ಕಣ್ಣುಗಳಿಗೆ ಪೊರೆ ಬಂದವೇನಾ? ಇಲ್ಲೋಡ ಇಲ್ಲಿ ಲೇ, ಸ್ವಚ್ಛ ಭಾರತ್ ಅಭಿಯಾನ, ಅದಕ್ಕೆ ನಾವು ಸ್ವಚ್ಛ ಮಾಡ್ತಾ ಇರೋದು. ಲೇ ಅಪ್ಪಯ್ಯ, ಸ್ವಚ್ಛ ಭಾರತ ಸ್ಕೀಮು ಚೆನ್ನಾಗದೆ, ಅದ್ರ ಉದ್ದೇಶನೂ ಚೆನ್ನಾಗದೆ. ಆದ್ರೆ ನೀನ್ ಮಾಡ್ತಾ ಇರೋದು ಎಲ್ಲಾರ್ಗೂ ತೋರ್ಸ್ಕೊಳಕ. ಮೊದಲು ನೀನು ಮನಸ್ಸಾಗಿರೋದು ಗಲೀಜ್ನ ಗಂಜಲಾಗಿ ತೊಳೆದಾಕೋ, ಆಮೇಲೆ ಏನಾನ ಮಾಡಿ ಅಂತೆ. ಏಯ್ ಕುಡ್ಕ, ಅಣ್ಣದು ಬಂಗಾರ ಅಂತ ಮನ್ಸು. ಹೌದಾ ಅಪ್ಪಯ್ಯ, ಆ ಬಂಗಾರ ಮನ್ಸನ್ ತಕೊಂಡೋಗಿ ಯಾವ್ದಾರ ಬಂಗಾರ ಅಂಗಡಿ ಇಕ್ಬಿಡ್ರೆ ಅಲ್ಲಿ ಶ್ರೀಮಂತರೆಲ್ಲ ನೋಡ್ಕೊಂತಾರ. ಇಲ್ಲಿರೋ ಬಡವ್ರಿಗೆಲ್ಲ ನಾನಿದ್ದೀನಿ. ಒಂದೇನ ಊರಾಗೆಲ್ಲ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಯಾವ ಮಾರು ಇಂಜೆಕ್ಟ್ ಹಾಕ್ಬಿಟ್ಯಾ ಪರ್ಕೆಟಿಗೆ ಹೊಡಿತಾನೆ. ಏಯ್ ಅಪ್ಪಯ್ಯ ಏಮಂತ ಇವನು ಅದೇನ್ ಹೇಳ್ತಾವ ನಂಗೆ ತಲೆಕ್ಕೆ ಓದ್ತಾ ಇಲ್ಲ. ಅಪ್ಪ ಸೊಮ್ಮೆ, ಪಂಚಾಯತಿ ಎಲೆಕ್ಷನ್ ಕ್ಯಾಕ ದೇಶದ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ಬಿಡು. ಅಲ್ಲ, ಮೊನ್ನೇನೋ ಮೆಂಬರ್ ಎಲೆಕ್ಷನ್ ಊರಾಗ್ನವ್ರು ಓಟ್ ಹಾಕಿ ಮಂಜನ್ ಒಳ್ಳೆಯವನು ಅಂತ ಗೆಲ್ಸ್ಬಿಟ್ರು. ಇವಾಗ ಅಧ್ಯಕ್ಷ ಎಲೆಕ್ಷನ್ ಇಕ್ಕಿದ್ದೇನ್ ಕಟ್ಟುಗಳು? ಏಯ್ ಎಲ್ಲಾ ಕೆಲ್ಸಗಳು ಲಕ್ಷಗಳಿಂದಾನೇ ಆಗಲ್ಲ. ಲಕ್ಷಣವಾದ ಮನಸ್ಸು, ಆ ಭಗವಂತನ ಆಶೀರ್ವಾದ ಇದ್ರೆ ಎಲ್ಲ ತನ್ನ ಪಾಡಿಗೆ ತಾನೇ ಆತದ. ಮೆಂಬರ್ಗಳೆಲ್ಲ ಬಂದಿದ್ದೀರನಪ್ಪ. ನೋಡ್ರಪ್ಪ, ನಿಮ್ಮನ್ನೆಲ್ಲ ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ. 2 ದಿವಸ ಏನು ಬೇಕೋ ಎಲ್ಲ ಎಂಜಾಯ್ ಮಾಡ್ರಿ. ನಿಮ್ ಕೈ ಏನೇನ್ ಸೇರ್ಬೇಕೋ ಎಲ್ಲ ಸೇರಿಸ್ತೀನಿ. ನಿಮ್ ಮನೆಗಳಿಗೂ ಏನ್ ಸೇರ್ಬೇಕೋ ಎಲ್ಲ ಸೇರ್ತದೆ. ಸರಿ.